ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್. ಸೊ ಇದು ಇವತ್ತು ನಮ್ಮ ಜೀವನದೊಳಗೆ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಹೊಸ ಗೂಡ್ಸ್ ವೆಹಿಕಲ್ನ ನಾವು ಖರೀದಿಸಿದ್ವಿ. ಸೊ ದಿಸ್ ಈಸ್ ನಾಟ್ ಜಸ್ಟ್ ಅ ವೆಹಿಕಲ್, ಇದು ನಮ್ಮ ಕನಸು ಮತ್ತು ಇಯರ್ಸ್ ಆಫ್ ಸ್ಟ್ರಗಲ್, ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ನಾವು ಇದಕ್ಕೂ ಮುಂಚೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ, ಸೊ ಈಗ ರೀಸೆಂಟಾಗಿ ಒಂದಷ್ಟು ವರ್ಷ ಆಯಿತು, ದೇವ್ರ ಆಶೀರ್ವಾದ ನಮ್ಮ ಮೇಲೆ ಐತಿ. ಸೊ ಇವತ್ತು ಈ ಹೆಜ್ಜೆ ಇಡೋದಕ್ಕೆ ದೇವರ ಕೃಪಾ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಅವರ ಪ್ರೀತಿನ ಕಾರಣ ಅಂತಲೇ ಹೇಳ್ಬೋದು. ಸೊ ನ್ಯೂ ವೆಹಿಕಲ್, ನ್ಯೂ ಹೋಪ್, ನ್ಯೂ ಬಿಗಿನಿಂಗ್ಸ್, ನಮ್ಮ ಹೊಸ ಪ್ರಯಾಣಕ್ಕೆ ನಿಮ್ಮ ಆಶೀರ್ವಾದ ನೀಡ್ರಿ ಅಂತಲೇ ಕೇಳ್ಕೊತೀನಿ. ಇಷ್ಟೆಲ್ಲ ನಾವು ಏನೋ ಒಂದು ಮಾಡಕತ್ತೀವಿ ಅಂದರೆ ಇದರಿಂದ ನಮ್ಮ ಸ್ಟ್ರಗಲ್ ಸಾಕಷ್ಟು ಐತಿ. ಆ ಸ್ಟ್ರಗಲ್ನೆಲ್ಲ ನಾನು ಹೇಳ್ತೀನಿ ಒಂದಿನ ನಿಮಗೆ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಈಗ ನಾವು ಒಂದು ಹಂತಕ್ಕೆ ನಾವು ಕಮ್ಮಿಂಗ್ ಬ್ಯಾಕ್ ಆಗಿವಿ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಇದ್ದು ನಡು ಕಳ್ಕೊಂಡು ಆಮೇಲೆ ಈಗ ಮತ್ತೆ ಪಡ್ಕೊಳ್ಳೋದು ಅಂತಲೇ ಹೇಳ್ಬೋದು. ಸೊ ಓಕೆ, ನಾನು ನನ್ನ ಹಿಂದಿನ ವಿಡಿಯೋ ಒಳಗೆ ಹೇಳಿದ್ದೆ, ನಾನು ಒಂದಿಷ್ಟು ಸೀರೆಗಳನ್ನು ಪರ್ಚೇಸ್ ಮಾಡಿದ್ದೆ. ಸೊ ಆಷಾಢ ಸೇಲ್ ಅಂಥೇಳಿ ಇಲ್ಲೇ ನಮ್ಮ ಲೋಕಲ್ ಶಾಪ್ ಒಳಗೆ ನಾನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ದೆ. ಸೊ ಎಷ್ಟು ಸೀರೆ ತೊಗೊಂಡಿನಿ, ಯಾವ ಥರ ಸೀರೆ ಅದಾವು ಅಂಥೇಳಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ಎಷ್ಟು ದಿನ ಆಯ್ತು ವಿಡಿಯೋ ಮಾಡ್ಬೇಕಂದ್ರೆ ಮನಿ ಕ್ಲೀನಿಂಗ್ ಆತ, ಸ್ವಲ್ಪ ಹುಷಾರು ತಪ್ಪಿತು, ಹುಡುಗರಿಗೆ ಆರಾಮಿರಲಿಲ್ಲ, ಹಾಗಾಗಿ ಏನೋ ಒಟ್ಟು ನಂಗೆ ಟೈಮ ಸಿಗಲಿಲ್ಲ ಈ ಸೀರೆಗಳನ್ನು ನಿಮ್ಗೆ ತೋರಿಸ್ಬೇಕಂತಂದು ಇನ್ನೂ ಒಂದು ದಿನ ಅದನ್ನು ಉಟ್ಕೊಳ್ಳಾರ್ದ ಇದ್ದೆ. ಬಟ್ ಮೊನ್ನೆ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಬಂದಿದ್ರಲ್ಲ, ಒಂದು ಫಂಕ್ಷನಿಗೆ ಹೋಗಿದ್ವಲ್ಲ. ಸೊ ಆ ಫಂಕ್ಷನ್ ಒಳಗೆ ನಾವೊಂದು ಉಟ್ಕೊಂಡ್ವಿ, ಮತ್ತು ಮೊನ್ನೆ ನಾವೊಂದು ಹೊಸ ಗಾಡಿ ತೊಗೊಂಡ್ವಿ. ಸೊ ಆ ವಿಡಿಯೋನು ಇದ್ರೊಳಗೆ ಶೇರ್ ಮಾಡ್ತೀನಿ. ಸೊ ಆ ಗಾಡಿ ಪೂಜೆಗೂ ನಾನು ಮತ್ತು ಇದ್ರೊಳಗಿಂದ ಒಂದು ಸೀರೆ ಉಟ್ಕೊಂಡೆ, ಹಾಗಾಗಿ ಈಗ ಒಂದು 2-3 ಸೀರೆನ ನಾನು ಓಪನಿಂಗ್ ಮಾಡಿಬಿಟ್ಟಿನಿ. ಸೊ ಇರಲಿ, ಪರವಾಗಿಲ್ಲ, ತೋರಿಸ್ತೀನಿ ನಿಮಗೆ ನಾನು ಎಷ್ಟೆಲ್ಲ ಸೀರೆ ತೊಗೊಂಡಿನಿ ಅಂಥೇಳಿ. ಸೊ ಈ ಸೀರೆಗೆ ಇದು ಬ್ಲೌಸ್ ನಮ್ಮ ಅಕ್ಕ ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಾರ. ಧಾರವಾಡದಿಂದ ಅವ್ರು ಮೊನ್ನೆ ಬಂದಿದ್ರಲ್ಲ, ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಾಳ. ಸೊ ಇದು ಗ್ರೀನ್ ಕಲರ್ ಸ್ಯಾರಿ. ಈ ಸೀರೆನ ನೀವು ನೋಡಿರ್ಬೋದು. ಇದು ಯಾವುದಪ್ಪ ಸೀರಿಯಲ್, ರಾಮಾಚಾರಿ ಸೀರಿಯಲ್ ಒಳಗೆ ಚಾರು ಅವರು ಒಂಥರ ಇದೇ ಥರ ಸ್ಯಾರಿಗಳನ್ನು ರೀಸೆಂಟಾಗಿ ಉಟ್ಕೊಂಡಿದ್ರು. ಸೊ ಆ ಸೀರೆನೇ ಇದು. ಇದಕ್ಕೆ ಬ್ಲೌಸು ಈ ಥರ ಬರುತ್ತೆ, ಬಟ್ ಇದು ಈ ಡಿಸೈನು ಫುಲ್ಲಾಗಿ ಬರುತ್ತೆ. ಬಟ್ ನಮ್ಮ ತಂಗಿ ಏನು ಮಾಡಿದ್ಲು, ಫುಲ್ ಆದ್ರೆ ಈ ಸ್ಯಾರಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ಅನ್ಕೊಂಡಕ್ಕೆ ಏನು ಮಾಡಿದ್ಲು, ಇದಷ್ಟನ್ನ ಅರ್ಧ ಡಿಸೈನ್ ಅಷ್ಟನ್ನ ಇಲ್ಲಿ ತನಕ ಬರೋ ತನಕ ಅಷ್ಟೇ ಹಾಕಿ ಇದನ್ನು ಸ್ಟಿಚ್ ಮಾಡಿಸ್ಕೊಂಡಾಳ. ಸೊ ಇದು ನಮ್ಮ ಅಕ್ಕನೇ ಸ್ಟಿಚ್ ಮಾಡಿರೋದು ಬ್ಲೌಸ್. ಸೊ ಈ ಸೀರೆನ ನಾನು ಮೊನ್ನೆ ನನ್ನ ಗಾಡಿ ಪೂಜೆಗೆ ಉಟ್ಕೊಂಡಿದ್ದೆ. ಇದು ತಂಗಿ ಸೀರೆ, ಬಟ್ ನಾನೇ ಉಟ್ಕೊಂಡೆ. ನಾವು ಏನು ತೊಗೊಂಡ್ರು 3 ತೊಗೊಂಡಿರ್ತೀವಿ ಅಂತ ಹೇಳಿರ್ತೀನಲ್ಲ. ಸೊ 3 ಜನಕ್ಕೂ ಸೇಮ್ ತೊಗೊಂಡಿರ್ತೀವಿ. ಈ ಕಲರಿಂದ ಇನ್ನೊಂದು ಪಾರ್ವಿ ಕಲರ್ ಅಂದ್ರೆ ರಾಮ ಗ್ರೀನ್ ಕಲರ್, ಅದನ್ನು ನಮ್ಮ ಅಕ್ಕ ತೊಗೊಂಡು ಹೋದ್ಲು. ಆಕಿಗೆ ಒಂದು ರಾಮ ಗ್ರೀನ್ ತೊಗೊಂಡ್ಲು, ನಮ್ಮ ತಂಗಿ ಇದನ್ನೊಂದು ಗ್ರೀನ್. ಇದ್ರೊಳಗನ ನಾನು ಇದು ಪರ್ಪಲ್ ಕಲರ್ ತೊಗೊಂಡಿನಿ. ಸೊ ನಂದು ಇನ್ನೂ ಬ್ಲೌಸ್ ಸ್ಟಿಚಿಂಗ್ ಆಗಿಲ್ಲ, ಸ್ಟಿಚಿಂಗ್ ಕೊಡ್ಬೇಕು. ಅವತ್ತು ಅಕ್ಕ ಮರ್ತು ಹೋದ್ಲು, ಆಕಿ ಕಡೆನೇ ಕೊಡ್ಬೇಕಂತ ಮಾಡಿದ್ದೆ. ಅಕ್ಕ ಅವತ್ತು ಮರ್ತು ಹೋದ್ಲು, ಹಾಗಾಗಿ ಕೊಡೋದಾಗಲಿಲ್ಲ. ಒಂದು ಸೆಕೆಂಡ್. ಸೊ ಇದನ್ನೆಲ್ಲ ಆ್ಯಕ್ಚುಲಿ ನಾನು ಸ್ಯಾರಿನ ವೇರ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ವೇರ್ ಮಾಡೋ ತನಕ ಲೇಟ್ ಆಗಿಬಿಡ್ತೈತಿ. ಸೊ ಬೇಡ, ಸುಮ್ಮನೆ ಅಷ್ಟೇ ಸೀರೆಗಳನ್ನ ಅಷ್ಟೇ ತೋರಿಸಿದ್ರೆ ಆಯ್ತು ಅಂತ ಹೇಳಿ ತೊಗೊಂಡೆ. ಸೊ ಇದು ಗ್ರೀನ್ ಕಲರ್ ತಂಗಿದು, ಇದು ಪರ್ಪಲ್ ಕಲರ್ ನಂದು, ಇನ್ನೊಂದು ರಾಮ ಗ್ರೀನ್ ಕಲರ್, ಅದನ್ನ ನಮ್ಮ ಅಕ್ಕ ತೊಗೊಂಡಾಳ. ಸೊ ಏನು ತೊಗೊಂಡ್ರು ನಾವು 3 ಜನ ಸೇರಿ ತೊಗೊಂತೀವಿ ಅಂತ ಹೇಳಿದ್ನಲ್ಲ. ಸೊ ಇವೆರಡು ಸೀರೆ. ಸೊ 2 ಸೇಮ್ ಅದಾವ ಸೀರೆ, 2 ಸೇಮ್ ಅದಾವ. ಇಷ್ಟ ಆಯಿತು, ಸೊ ತೊಗೊಂಡೆ 2 ಸೀರೆ. ಇದು ಸೇಮ್ ಫುಲ್ ಎಲ್ಲ ಸೀರೆ ಹಿಂಗೆ ಬರುತ್ತೆ. ಇದು ಸೀರೆ ಪೂರ್ತಿ ಹಿಂಗೆ ಇದೇ ಥರ ಡಿಸೈನೇ ಐತಿ. ಇದಕ್ಕೆ ಸಪ್ರೇಟಾಗಿ ಪಲ್ಲು ಏನು ಕೊಟ್ಟಿಲ್ಲ. ಸ್ಯಾರಿ ಹೆಂಗೈತೋ ಪಲ್ಲುನು ಅದೇ ಸೇಮ್ ಬಂದಾವು ಇವು 2 ಸೀರೆ. ಸೊ ಯಾವ ಕಲರ್ ನಿಮಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದಾಯಿತು. ಇದು ಬ್ಲೌಸ್ ಈ ಥರ ಹಾಕಿ ಸ್ಟಿಚ್ ಮಾಡಿಸ್ಕೊಂಡಾಳ. ನಂದು ಇದೇ ಥರ ಐತಿ. ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ ಬ್ಲೌಸ್ ಇದು ಈ ಥರ ಹಿಂಗೆ ಪ್ಲೇನ್, ಅದರ ಜೊತೆಗೇ ಈ ಥರ ಇದು ಸ್ಲೀವ್ಸಿಗೆ ಈ ಥರ ವರ್ಕ್ ಬಂದೈತಿ ಇದು ಬ್ಲೌಸಿಗೆ. ನಾನಿನ್ನೂ ಸ್ಟಿಚ್ ಮಾಡಿಸಿಲ್ಲ, ಸ್ಟಿಚ್ ಮಾಡಿಸ್ಬೇಕು. ಸೊ ಹಾಗೆ ಇಟ್ಕೊಂಡಿನಿ. ಆ ಅಕ್ಕ ತೊಗೊಂಡು ಹೋಗಿದ್ರೆ ಅವತ್ತು ನೆನಪಲೆ ಕೊಟ್ಟಿದ್ದ, ನಂದು ಬ್ಲೌಸ್ ಆಗಿಬಿಡ್ತಿತ್ತು. ಹಾಗಾಗಿ ಇದನ್ನು ನಾನು ಅವತ್ತು ಮರ್ತೆ ಕೊಡೋದಾಗಲಿಲ್ಲ. ಸೊ ಈ ಸ್ಯಾರಿ ಜೊತೆಗೆ ಇದು ಈ ಥರ ಬ್ಲೌಸ್ ಬರುತ್ತೆ, ನೋಡ್ಬೋದು.
ಈ ಥರ ಈ ಸೀರೆಗೆ ಇದೇ ಬ್ಲೌಸನ್ನ ಅವರು ಕೊಟ್ಟಾರ. ನಾನು ಬಾರ್ಡ್ರದ್ದು ಏನಾರ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಬಾರ್ಡ್ರ್ ಎಲ್ಲಾರ ಒಂದು ಸ್ವಲ್ಪ ಜಾಸ್ತಿ ಸೀರೆ ದೊಡ್ದಿತ್ತಂದ್ರೆ ಬಾರ್ಡ್ರದನ್ನ ಕಟ್ ಮಾಡಿಕೊಂಡು ಬ್ಲೌಸ್ ಮಾಡ್ಕೋಬೇಕಂತ ಹೇಳಿ ಮಾಡಿ, ಹಾಗಾಗಿ ಇದನ್ನ ಹಂಗೆ ಪೆಂಡಿಂಗ್ನು ಇಟ್ಟೆ. ಆಮೇಲೆ ಅನ್ನಿಸ್ತು ತಂಗಿದ ಬ್ಲೌಸ್ ನೋಡಿ ಚಲೋ ಆಗೈತಲ್ಲ, ಇದನ್ನೇ ಹೊಲ್ಕೊಂಡ್ರಾತಂತ ಹೇಳಿ ಡಿಸೈಡ್ ಮಾಡೀನಿ. ಸೊ ಇದನ್ನ ಆಮೇಲೆ ಹೊಲ್ಕೊತೀನಿ. ನಾನು ಇಷ್ಟ ಮಾಡ್ಕೊತೀನಿ ಬಾರ್ಡ್ರಿಗೆ ಅಷ್ಟನ್ನ. ಇಲ್ಲಿ ತೋಳು ಇಲ್ಲೇನು ಬಾರ್ಡರ್ ಬರುತ್ತಲ್ಲ, ಸೊ ಅದಷ್ಟನ್ನ ನಾನು ಮಾಡ್ಕೊತೀನಿ. ಇದು ಫುಲ್ ನನ್ನ ಹೆವಿ ಆಗುತ್ತೆ ಭಾಳ ಬ್ಲೌಸ್, ಹಾಗಾಗಿ ಇಷ್ಟು ಹೆವಿ ಅಂತೂ ಮಾಡ್ಕೊಳಂಗಿಲ್ಲ. ಹೆವಿ ಡಿಸೈನ್ ಐತಿ. ಸೊ ಇದಾಯಿತು. ಆಮೇಲೆ ಇದು ರೆಡ್ ಕಲರ್ ಸ್ಯಾರಿ, ಇದನ್ನು ಅವತ್ತೇನೆ ತೊಗೊಂಡಿದ್ದೆ ಇಲ್ಲೇ ನಮ್ಮ ಲೋಕಲ್ ಶಾಪ್ ಒಳಗೆ. ಇದನ್ನು ನಮ್ಮ ಅಕ್ಕನೇ ಸ್ಟಿಚ್ ಮಾಡ್ಕೊಂಡು ಬಂದಾರ ಬ್ಲೌಸ್. ಇದು ರೆಡ್ ಕಲರ್ ಸ್ಯಾರಿ ತಂಗಿ ತೊಗೊಂಡಾಳ. ಮೊನ್ನೆ ಅವ್ರ ಸಿಸ್ಟರ್ ಕುಬ್ಸಕ್ಕೆ ಹೋಗಿದ್ವಲ್ಲ, ಅವಾಗ ಇದನ್ನ ವೇರ್ ಮಾಡಿದ್ಲಕ್ಕಿ. ಸೊ ಇದು ಈ ಥರ ಐತಿ. ಆ್ಯಂಡ್ ನೆಕ್ಸ್ಟ್ ಇದು ಫಸ್ಟ್ ಈ ಸೀರೆಗೆ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿರಿ. ನಾನು ಲಾಸ್ಟ್ ಒಳಗೆ ಹೇಳ್ತೀನಿ ಎಲ್ಲ ಸೀರೆಗೂ ಎಷ್ಟೆಷ್ಟು ಕೊಟ್ಟೆ ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ. ಸೊ ನೀವು ಒಂದು ಗೆಸ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ಇವು ಕಾಟನ್ ಸ್ಯಾರಿ ಈಗ ಟ್ರೆಂಡ್ ಆಗ್ಯಾವಲ್ಲ, ಕಾಟನ್ ಸ್ಯಾರಿ. ಇದಕ್ಕೆ ಸ್ಟಿಚ್ ಮಾಡಿರುವಂಥ ಬ್ಲೌಸನ್ನು ಬಂದಾವು. ಸೊ ಇದನ್ನು ನಾವು 3 ತೊಗೊಂಡಿದ್ವಿ. ಈ ತಂಗಿದು ಇಲ್ಲೇ ಐತಿ. ಊರಿಗಿನ್ನ ಹೋಗಿಲ್ಲ, ಆಷಾಢ ಹತ್ತಿಸ ಸೇರ್ಬಾರ್ದಲ್ಲ, ಹಾಗಾಗಿ ಇನ್ನೂ ಇಲ್ಲೇ ಅದಾಳ, ಧಾರವಾಡದಾಗ ಅದಾಳ ನಮ್ಮ ಅಕ್ಕನ ಹತ್ರ. ಇಲ್ಲೇ ಎಲ್ಲ ತನ್ನ ಲಗೇಜ್ ಎಲ್ಲ ಇಲ್ಲೇ ಇಟ್ಟೋಗಾಳ. ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾಳ. ಸೊ ಹಾಗಾಗಿ ಅಕ್ಕಿನ ಸೀರೆನೂ ಸಹಿತ ಇಲ್ಲೇ ಅದಾವ ನಮ್ಮ ಮನೆಯೊಳಗೆ. ಈ ಸೀರೆನ ನಾ ತೊಗೊಂಡಿನಿ. ಈ ಸೀರೆ ನಮ್ಮ ತಂಗಿ ತೊಗೊಂಡಾಳ. ಇದಕ್ಕೆ ಸ್ಟಿಚ್ ಮಾಡಿರುವ ಬ್ಲೌಸ ಬಂದಾವು. ರೆಡಿ ಟು ವೇರ್ ಅಂತಾನೆ ಹೇಳ್ಬೋದು. ಸ್ಟಿಚ್ ಮಾಡಿರೋ ಬ್ಲೌಸ್ ಬಂದಾವು. ಹಾಗಾಗಿ ಇದು ಒಂಥರ ಕಾಟನ್ ಐತಿ. ಸುಮ್ಮನೆ ಒಂಥರ ಅಫಿಷಿಯಲ್ ಅನ್ಸುತ್ತ ಅಂತ ಹೇಳಿ ತಗೊಂಡೆ. ಕಾಟನ್ ಎಷ್ಟು ಕೊಟ್ಟಿರ್ಬೋದು ಇದಕ್ಕೆ ಒಂದು ಗೆಸ್ ಮಾಡ್ರಿ ನೋಡೋಣ. ಸೊ ಇವೆರಡು ಸೀರೆ. ಆಮೇಲೆ ಇದಕ್ಕೆ ಪಲ್ಲು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಈ ಥರ ಇದಕ್ಕೆ ಪಲ್ಲು ಬರುತ್ತೆ. ಸೊ ಈ ಥರ ಇದ್ರದ್ದು ಪಲ್ಲು ಈ ಥರ ಐತಿ. ಈ ಥರ ಇದ್ರದ್ದು ಪಲ್ಲು. ಸ್ವಲ್ಪ ಅವು ಬ್ಲೌಸ್ ಸ್ವಲ್ಪ ಸೈಜ್ ಅಂದ್ರೆ ಒಂದೇ ಸೈಜ್ ಇಟ್ಟು ಹೊಲ್ದಿರ್ತಾರಲ್ಲ, ಸ್ವಲ್ಪ ದೊಡ್ಡ ಆಗ್ಯಾವ. ಅವನ್ನೊಂದು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೋಬೇಕು. ತೋರಿಸ್ತೀನಿ ನಿಮಗೆ ಅದನ್ನ ಬ್ಲೌಸ್ಗಳ. ಸೊ ಇದ ಬ್ಲೌಸ್. ಇದು ನಂದು ಅಲ್ಟ್ರೇಷನ್ ಮಾಡೀನಿ, ಇನ್ನೊಂದು ಸ್ವಲ್ಪ ಕೆಲಸ ಉಳಿದೈತಿ. ಸೊ ನಾನೇ ಮಾಡ್ಕೊಂಡಿನಿ ಅಲ್ಟ್ರೇಷನ್. ಇದು ನಮ್ಮ ತಂಗಿದ ಅಂದ್ರೆ ಈ ಸೀರೆ ಜೊತೆಗಿಂದ. ಇದು ಇನ್ನೊಂದು ಸ್ವಲ್ಪ ಕೆಲಸ ಐತಿದ ಬ್ಲೌಸಿಂದ. ಅದಕ್ಕೆ ನಂದೆಲ್ಲ ಮುಗಿದಾದ್ಮೇಲೆ ಇದನ್ನ ಮಾಡ್ಕೋಬೇಕಂತ ಹೇಳಿ ಮಾಡಿ ಕೊಡ್ಬೇಕು ಅಕ್ಕಿಗೆ. ಹೋಗೋದ್ರೊಳಗೆ ಮಾಡಿಕೊಡ್ಬೇಕು ಅಕ್ಕಿ. ಆಷಾಢ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗೋದ್ರೊಳಗನ ಈ ಸೀರೆನ ಮಾಡಿ ಕೊಡ್ಬೇಕು. ಸೊ ಇದನ್ನ ಪೆಂಡಿಂಗ್ ಐತಿ ಬ್ಲೌಸ್. ಈ ಥರ ಸ್ಟಿಚ್ ಆಗಿರೋದನ್ನ ಬರುತ್ತಾ. ಎಷ್ಟು ಬಿಗ್ ಸೈಜ್ ಐತಿ, ಹಾಗಾಗಿ ಇದನ್ನ ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಇದನ್ನ ವೇರ್ ಮಾಡ್ಬೇಕಂತ ಹೇಳಿ ಸೊ ಈ ಸೀರೆನ ಇಟ್ಟೀನಿ. ಇವೆರಡು ಸೀರೆ ಆತ. ನಾವೇನು ತೊಗೊಂಡ್ರು ಸೇಮ್ ತೊಗೊಂಡಿರ್ತೀವಿ ಅಂತಂದು ಹೇಳಿದ್ನಲ್ಲ. ಈಗ ನೀವೇ ನೋಡಿದ್ರಿ 3 ಸ್ಯಾರಿ ಅದು ನಾವು ಸೇಮ್ ತೊಗೊಂಡಿರೋದು. ಸೊ ಆಮೇಲೆ ಇದಂತರೂ ನಂದು ಫೇವ್ರೇಟ್. ನೀವು ನಮ್ಮ ಹರ್ಷಾರ್ದು ಒಂದು ಮದ್ವೆ ಫಂಕ್ಷನಿಗೆ ಹೋದಾಗ ಅಲ್ಲಿ ಕಾವೇರಿ ಬಾಗಲಕೋಟವರು ನಮಗೆ ಸಿಕ್ಕಿದ್ರು. ಅವಾಗ ಇದೇ ತರ ಬಟ್ ಎಲಿಫೆಂಟ್ ಕಲರ್ನ ಅಂದ್ರೆ ಗ್ರೀನ್ ಕಲರ್ ಟೈಪ್ ಇದು ಪೂನಂ ಸ್ಯಾರಿ ಅಂತ ಹೇಳಿ. ಸೊ ಇದನ್ನು ಸಹಿತ ನಾವು 3 ಜನ ಅಕ್ಕ ತಂಗಿಯರು ಸೇಮ್ ತಗೊಂಡಿವಿ. ಇದನ್ನ ತಗೊಂಡ್ ಬಹಳ ದಿನ ಆಯ್ತು. ಈಗ ಆಷಾಢದೊಳಗೆ ತಗೊಂಡಿರ್ಲಿಲ್ಲ, ಅದಕ್ಕೂ ಮುಂಚೆ 1 ಮಂತ್ ಆಗಿತ್ತು ಇದನ್ನ ತಗೊಂಡು. ಸೊ ಈ ಸೀರೆ ಅಂತೂ ನನಗೆ ಬಹಳ ಇಷ್ಟ. ಇದು ಬಹಳ ಚಂದ ಐತಿ ಸೀರೆ. ವೇರ್ ಮಾಡಿದಾಗ ಎಷ್ಟು ಚಂದ ಅನ್ಸುತ್ತ. ಎಲ್ಲ ರೀಸನೇಬಲ್ ಪ್ರೈಸ್ ಒಳಗನ ಅದಾವ. ಯಾವ ಕಾಸ್ಟ್ಲಿ ಏನಿಲ್ಲ. ನಾ ತಗೊಂಡಿರುವಂತ ಸೀರೆಗಳು ಯಾವ ಕಾಸ್ಟ್ಲಿ ಏನಿಲ್ಲ. ಸೊ ಇದು ಭಾಳ ಇಷ್ಟಪಟ್ಟು ತಗೊಂಡೆ. ನನ್ನ ಕಡೆ ಹಿಂಗೆ ಪತ್ಲಾ ಟೈಪ್ ಇಲ್ಲ ಸೀರೆಗಳು, ಕಡಿಮೆ. ಹಂಗಾಗಿ ಈ ಪತ್ಲಾ ಟೈಪ್ ಇರಲಿಲ್ಲ. ಸೊ ನೋಡಿದ ತಕ್ಷಣ ಬಿಡ್ಬೇಕಂತ ಹೇಳಿ ಅನ್ನಿಸ್ಲೇ ಇಲ್ಲ ಈ ಸೀರೆನ. ಅವತ್ತನ ನಾನು ಒಂದು 10-12 ಸೀರೆ ಪರ್ಚೇಸ್ ಮಾಡಿದೆ. ಸೊ ಇದು ಈ ಥರ ಐತಿ. ಇದ್ರದ್ದು ಬ್ಲೌಸ್ ಭಾಳ ಚಂದ ಬಂದೈತಿ. ಅದನ್ನ ಸ್ಟಿಚ್ ಮಾಡಾಕ ಕೊಟ್ಟಿನಿ. ಈ ಥರ ಇದೇನು ಬಾರ್ಡ್ರ್ ಒಳಗೆ ಐತಲ್ಲ, ಇದೇ ಥರ ಬ್ಲೌಸ್ ಬಂದೈತಿ. ಬ್ಲೌಸ್ ಮಾತ್ರ ಭಾಳ ಚಂದ ಐತಿ. ಅದನ್ನ ಸ್ಟಿಚ್ ಮಾಡಿಸಿ ಆಮೇಲೆ ಸ್ಟಿಚ್ ಮಾಡಿಸಿಂದ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೈತಿ ಇದು ಅಂತ ಹೇಳಿ. ಸೊ ಇದೇ ಹೈಯೆಸ್ಟ್ ರೇಟ್. ಇಷ್ಟು ಸೀರೆ ಒಳಗೆ ಇದು ಹೈಯೆಸ್ಟ್ ರೇಟಿನ ಸೀರೆ. ಕ್ವಾಲಿಟಿ ಮಾತ್ರ ಎಷ್ಟು ಚಲೋ ಐತಿ. ಹಿಂಗೆ ಒಂಥರ ಮಾರ್ಬಲ್ ಸ್ಯಾರಿ ಅಂತಾರಲ್ಲ ಆ ಥರ.
ಜಾರ್ಜೆಟ್ ಒಂಥರ ಮಾರ್ವಾಡಿ. ನಮ್ಮಲ್ಲಿ ಈ ಕಡೆ ಬಿಜಾಪುರ ಸೈಡ್ ಮಾರ್ವಾಡಿ ಜಾಸ್ತಿ ಜನ ಇದೇ ಥರ ಸ್ಯಾರಿನ ವೇರ್ ಮಾಡ್ತಾರೆ. ಹಾಗಾಗಿ ಈ ಸೀರೆ ನೋಡಿದ ತಕ್ಷಣ ನಂಗೆ ಬಿಡ್ಬೇಕು ಅನ್ನಿಸ್ಲೇ ಇಲ್ಲ, ಸೊ ತಗೊಂಡೆ. ಇನ್ನು ನಮ್ದು ತಂಗಿದು ಇದನ್ನು ಸಹಿತ ಆಷಾಢ ಸೇಲ್ ಒಳಗನ ತಗೊಂಡಿದ್ದೆ. ಸ್ಟಾರ್ಟ್ ಆಗಿತ್ತು ಆಗ ರೀಸೆಂಟಾಗಿ. ನಮ್ಮ ತಂಗಿ ಬರ್ತ್ಡೇಕ್ ಅಂತ ಹೇಳಿ ಆಕಿನ ಬರ್ತ್ಡೇ ವಿಡಿಯೋ ಒಳಗೆ ನೋಡಿರಲ್ಲ, ಸೊ ಫಸ್ಟ್ ಆಕಿ ಓಪನಿಂಗ್ ಮಾಡಿರೋ ಸೀರೆ. ಇದ್ರದ್ದು ಬ್ಲೌಸು ನಾನು ಸ್ಟಿಚ್ ಮಾಡಿಸಿಲ್ಲ ಆಕಿಗೆ. ಈ ಬೇರೆ ಥರ ಈ ಥರ ಇದೇ ಕಲರಿಂದ ಪ್ಲೇನ್ ಬ್ಲೌಸ್ ತಗೊಂಡು ಬಾರ್ಡರ್ ಅಷ್ಟೇ ಇದಕ್ಕೆ ಅಟ್ಯಾಚ್ ಮಾಡೀನಿ. ಪ್ಲೇನ್ ಬ್ಲೌಸ್ ಪೀಸ್ ತಗೊಂಡು ಅದಕ್ಕೆ ಇದ್ರದ್ದು ಬಾರ್ಡರ್ ಹಚ್ಚಿ ಈ ಸೀರೆನ ಆಕಿಗೆ ರೆಡಿ ಮಾಡಿ ಕೊಟ್ಟಿನಿ. ಇದ್ರದ್ದು ಬ್ಲೌಸ್ ಒಂಥರ ಹಿಂಗೆ ಬುಟ್ಟ ಅದು ಚಂದ ಇರಲಿಲ್ಲ. ಇದ್ರದ್ದೇ ಬ್ಲೌಸನ್ನ ಹೊಲಿಸಿಲ್ಲ, ಬೇರೆ ತಗೊಂಡು ಸ್ಟಿಚ್ ಮಾಡಿಸಿದ್ದೆ. ಯಾಕೆಂದ್ರೆ ಬರ್ಡೇ ಸಲುವಾಗಿ ತಗೊಂಡು ಆವಾಗೇ 1-2-3 ದಿನದೊಳಗನ ಇದನ್ನ ಸ್ಟಿಚ್ ಮಾಡ್ಸೀನಿ ಸೀರೆ. ಸೊ ಈ ಸೀರೆಕ್ಕಿಂತಲೂ ಇದು ಕಾಸ್ಟ್ಲಿ ಸೀರೆ. ಸೊ ಗೆಸ್ ಮಾಡ್ರಿ ಯಾವುದಕ್ಕೆ ಎಷ್ಟಿರ್ಬೋದು ಅಂತೇಳಿ ಗೆಸ್ ಮಾಡ್ರಿ. ಆಲ್ಮೋಸ್ಟ್ ನಾನು ಉಡೋಕಿನ ಮುಂಚೆನೆ ಎಲ್ಲ ಸೀರೆಗಳನ್ನು ತೋರಿಸ್ಬೇಕಂತ ಮಾಡಿದ್ದೆ, ಬಟ್ ಅದು ನನಗೆ ವಿಡಿಯೋ ಮಾಡೋಕೆ ಆಗಲೇ ಇಲ್ಲ, ಹಾಗಾಗಿ ತೋರ್ಸೋಕೆ ಆಗಲಿಲ್ಲ. ಇದಂತೂ ನನಗೆ ಭಾಳ ಇಷ್ಟ ಆಯ್ತು ಸೀರೆ. ಆಮೇಲೆ ಎಲ್ಲರ್ಕಿನ್ನ ಒಂದು ಸ್ವಲ್ಪ ಕಡಿಮೆ ರೇಟಿನ ಸ್ಯಾರಿ ಅಂತಾನೆ ಹೇಳ್ಬೋದು. ಇದು ಗ್ರೇ ಕಲರ್ ಪಿಂಕ್ ಕಲರ್ ಕಾಂಬಿನೇಷನ್ ಒಳಗೆ ಐತಿ. ಸೊ ಇದನ್ನು ಬ್ಲೌಸ್ ಮೊನ್ನೆ ನಾನು ನಮ್ಮ ತಂಗಿದ ಸಿಸ್ಟರ್ ಅವ್ರ ಕುಬ್ಸಕ್ಕೆ ಹೋಗಿದ್ನಲ್ಲ, ಅದೇ ದಿನ ಇದನ್ನ ಓಪನಿಂಗ್ ಮಾಡಿದ್ದೆ. ಬ್ಲೌಸನ್ನು ನಮ್ಮ ಅಕ್ಕನೇ ಸ್ಟಿಚ್ ಮಾಡಿ ತಗೊಂಡು ಬಂದಾರೆ. ಸೊ ಚಂದ ಹೊಲಿತಾಳ, ಅದಕ್ಕೆ ಅಕ್ಕಿ ಕಡೆನೇ ಕೊಟ್ಟಿದ್ದೆ ಸ್ಟಿಚ್ ಅಂತಂದು. ಈಗ ಅಕ್ಕಿ ನಂದು ಮತ್ತು ನಮ್ಮ ತಂಗಿದು ಸೇರಿ ಒಂದು 7-8 ಬ್ಲೌಸ್ ಹೊಲ್ದಾಳಕ್ಕಿ ಈ ವೆಕೇಶನ್ ಒಳಗೆ, ಅಂದ್ರೆ ಆಷಾಢದೊಳಗೆ. ಸೊ ಇದು ಬ್ಲೌಸ್ ಈ ಥರ ಐತಿ, ಈ ಥರ ಬಂದೈತಿ. ಸ್ವಲ್ಪ ಹಿಂಗು ಮಾಡಿ ಬ್ಲೌಸ್ ಪೀಸ್ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಅದು ಒಂದು ಸ್ವಲ್ಪ ಟ್ಯಾಪಿ ಹಚ್ಚಿ ಸ್ಟಿಚ್ ಮಾಡಿ ಕೊಟ್ಟಾಳ. ಬಟ್ ಫಿನಿಶಿಂಗ್ ಎಲ್ಲ ನೀಟಂಗೆ ಹೊಲಿದು ಕೊಟ್ಟಾಳ, ನೀಟಂಗೆ ಮಾಡಿ ಕೊಟ್ಟಾಳ. ಸೊ ಇದು ಗ್ರೇ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಐತಿ. ನಂಗೆ ಭಾಳ ಇಷ್ಟ ಆಯ್ತು ಇದು ಸೀರೆ. ಆಮೇಲೆ ಸೀರೆ ಜಾಸ್ತಿ ಜನನು ಕೇಳಿದ್ರು ಇದನ್ನ ಸೀರೆ. ಸೊ ಪಲ್ಲು ಇದು ಈ ಥರ ಐತಿ. ಇದನ್ನ ವೇರ್ ಮಾಡಿ ನಾನು ವೇರ್ ಮಾಡೋಕ್ಕಿಂತ ಮುಂಚೆನೇ ತೋರಿಸ್ಬೇಕಾಗಿತ್ತು, ಚಲೋ ಇರ್ತಿತ್ತು, ಒಂಥರ ಹುರುಪ್ ಅನ್ನಿಸ್ತಿತ್ತು. ಬಟ್ ಇರಲಿ. ಆ್ಯಂಡ್ ಇದು ನಮ್ಮ ಅಕ್ಕ ನನಗೆ ಇದನ್ನ ರಿವೀಲ್ ಮಾಡಿಲ್ಲ ಸ್ಯಾರಿ. ನಮ್ಮ ಅಕ್ಕ ಕೊಡ್ಸಾಳೆ ಇದನ್ನು ಸೀರೆ ನನಗೆ. ಬ್ಲೌಸೂ ಆಕಿನೇ ಸ್ಟಿಚ್ ಮಾಡಾಳ. ಇದು ಯಾವ ಸ್ಯಾರಿ ಅಂದ್ರೆ ವರ್ಕಿನ ಸ್ಯಾರಿ ಐತಿ, ಫುಲ್ ಹೆವಿ ವರ್ಕ್ ಐತಿ ಸ್ಯಾರಿ. ಇದನ್ನ ವರಮಹಾಲಕ್ಷ್ಮಿಗೆ ಉಟ್ಕೋ ಅಂತ ಹೇಳಿ ಆಕಿನೇ ನನಗೆ ಕೊಡ್ಸಾಳ. ಬ್ಲೌಸೂ ಆಕಿನೇ ನನಗೆ ಹೊಲಿದು ಕೊಟ್ಟಾಳ. ಸೀರೆ ರೇಟ್ ಅಂತೂ ಆಕಿ ನಂಗೆ ಹೇಳಿಲ್ಲ, ನನಗೂ ಗೊತ್ತಿಲ್ಲ ಎಷ್ಟೈತೆ ಅಂತ ಹೇಳಿ. ನನಗೆ ಹೇಳಿಲ್ಲ ಆಕಿ, ಅಂದ್ರೆ ಆಕಿನೇ ಕೊಡ್ಸಾಳ ಅದನ್ನು ಸೀರೆ ನನಗೆ, ಹಾಗಾಗಿ ಹೇಳಲಿಲ್ಲ. ಇದಂತೂ ಭಾಳ ಚಂದ ಐತಿ ಸೀರೆ. ಸೊ ಪಲ್ಲುನು ಈ ಥರ ಹಿಂಗೆ ಬಾರ್ಡರ್ ಬಂದೈತಿ, ನೋಡ್ಬೋದು ನೀವು. ಇದಂತೂ ಭಾಳ ಚಂದ ಐತಿ, ಮರೂನ್ ಕಲರ್ ಐತಿ, ಅದ್ರೊಳಗೆ ರೆಡ್ ಕಾಣಿಸಾಕತೈತಿ. ಇದು ಒಂದು ಸ್ವಲ್ಪ ಮರೂನ್ ಐತಿ ಇದ್ರೊಳಗೆ ಸೀರೆ. ಸೊ ಇದ್ರದ್ದು ರೇಟ್ ಗೊತ್ತಿಲ್ಲ. ಇದನ್ನ ನನಗೆ ಆಕಿನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ಪಂಚಮಿಗೆ ಆಕಿನೇ ನನಗೆ ಇದನ್ನ ಸೀರೆ ಗಿಫ್ಟ್ ಕೊಟ್ಟಾಳ. ನಮ್ಮ ತಂಗಿ ಬೇಬಿ ಪಿಂಕ್ ತಗೊಂಡಾಳ, ಸೇಮ್ ಸೀರೆ ಬೇಬಿ ಪಿಂಕ್. ಅದು ತಗೊಂಡ್ ಬಂದಿಲ್ಲ ಆಕಿ, ಮೊನ್ನೆ ಅಲ್ಲೇ ಇಟ್ಟು ಬಂದಾಳ. ಆಕಿ ಹೋಗುದ್ರೊಳಗೆ ಇನ್ನೊಂದು ವಿಡಿಯೋ ಒಳಗೆ ತೋರಿಸ್ತೀನಿ. ಸೇಮ್ ಇದೇ ಥರ ಬೇಬಿ ಪಿಂಕ್ ತಗೊಂಡಾಳ ಆಕಿ. ಆಕಿಗೊಂದು ನನಗೊಂದು ಆಕಿನೇ ಕೊಟ್ಟಾಳ ಪಂಚಮಿಗೆ ಅಂಥೇಳಿ ಕೊಡ್ಸಾಳ. ಇದನ್ನ ಬ್ಲೌಸು ಸಹಿತ ಸ್ಟಿಚ್ ಮಾಡಿ ಕೊಟ್ಟಾಳ, ಚಂದ ಸ್ಟಿಚ್ ಮಾಡಾಳಕ್ಕ. ಇದನ್ನ ವೇರ್ ಮಾಡಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನ ಉಟ್ಕೊಂತೀನಿ ನಾನು, ಹಂಗಾಗಿ ಇದನ್ನ ಮೊನ್ನೆ ಉಟ್ಕೊಳ್ಳಿಲ್ಲ. ಮೊನ್ನೆ ಆ್ಯಕ್ಚುಲಿ ನಮ್ಮ ತಂಗಿ ಆಕಿನ ಸಿಸ್ಟರ್ ಕುಬ್ಸಕ್ಕೆ ಹೋಗ್ಬೇಕಾದ್ರೆ ಇದನ್ನೇ ಉಟ್ಕೋ ಅಂತಂದ್ಲು. ಇಲ್ಲ ಬೇಡ, ಅವತ್ತೇ ವರಮಹಾಲಕ್ಷ್ಮಿಗೆ ಉಟ್ಕೊತೀನಿ, ಅದಕ್ಕೆ ಕೊಡ್ಸಾಳಕಿ, ಆ ಫಂಕ್ಷನಿಗೆ ಉಟ್ಕೊತೀನಿ ಅಂತ ಹೇಳಿ ಇದನ್ನ ಉಟ್ಕೊಂಡಿಲ್ಲ. ಸೊ ಇದಿಷ್ಟಾಗಿತ್ತು ನನ್ನ ಸೀರೆ ವ್ಲಾಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇನ್ನು ಯಾವ್ಯಾವ ಸೀರೆಗೆ ಎಷ್ಟೆಷ್ಟು ಕೊಟ್ಟೆ ಅಂತಂದು ಹೇಳ್ಬೇಕಂದ್ರೆ, ಈ ಸೀರೆಗೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಇದಕ್ಕೆ ಜಸ್ಟ್ 600 ಅಷ್ಟೇ ಕೊಟ್ಟೀನಿ. 600 6 × 3 3 ಜನಕ್ಕೂ ಅವತ್ತು ಈ ಸೀರೆದು 1800 ರೂಪಾಯಿ ಆಯ್ತು. ಮೂರು ಸೀರೆ ಸೇರಿ 1800 ರೂಪಾಯಿ ಆಯ್ತು. 600 ಇದಕ್ಕೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಯಾವ ಶಾಪು ಏನು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಾನು ಕಮೆಂಟ್ ಒಳಗೆ ಹೇಳ್ತೀನಿ ಶಾಪ್ ಹೆಸರು. ಸೊ ಇದು ನನಗೆ ರೇಟ್ ಗೊತ್ತಿಲ್ಲ, ಎಷ್ಟು ಕೊಟ್ಟು ತೊಗೊಂಡಾಳ ಗೊತ್ತಿಲ್ಲ. ಮೇ ಬಿ ಇದಕ್ಕೊಂದು 800-900 ಇರ್ಬೋದು ಅಂತೇಳಿ ಅನ್ಕೊತೀನಿ. ಯಾಕಂದ್ರೆ ವರ್ಕಿನ ಸ್ಯಾರಿ ಕಾಸ್ಟ್ಲಿ ಅದಾವು. ಸೊ ಫುಲ್ ಹೆವಿನೂ ಐತೆ ಸ್ಯಾರಿ. ಹೇಳಿಲ್ಲ ಆಕಿ ಎಷ್ಟು ಕೊಟ್ಟು ಅಂತ ಕೇಳಿದ ಕೂಡಲೇ ಹೇಳಲಿಲ್ಲ ಆಕಿ.
ಸೊ ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಇದು ನನಗೂ ಗೊತ್ತಿಲ್ಲ. ಆಮೇಲೆ ಈ ಸೀರೆಗೆ 500 ಕೊಟ್ಟೀನಿ, ಕರೆಕ್ಟ್ 499 ಈ ಸಾರಿಗೆ. ಇಷ್ಟು ಚೀಪ್, ಅದೇ ಹೇಳಿದ್ನಲ್ಲ ನಾನು, ಚೀಪ್ ಆ್ಯಂಡ್ ಬೆಸ್ಟ್ ಅದಾವು ನಮ್ಮಲ್ಲಿ ಸೀರೆಗಳಂತಂದು ಹೇಳಿದ್ನಲ್ಲ. ಹಾಗಾಗಿ ಈ ಸೀರೆಗೆ ನಾನು 500 ಕೊಟ್ಟೀನಿ. ಇದನ್ನ ತಂಗಿಗೆ ತಗೋ ಅಂದೆ, ಬೇಡ ಅಂಥೇಳಿ ಆಕಿ ಇನ್ನೊಂದು ರೆಡ್ ಕಲರ್ ಆಕಿನ ಸಿಸ್ಟರ್ ಕುಪ್ಸಿ ಕೊಟ್ಕೊಂಡಾಗ ಇದೈತಲ್ಲ ಈ ಸೀರೆಗೆ ಈ ಸೀರೆನ ತಗೊಂಡ್ಲು. ಇದಕ್ಕೆ ಕ್ವಾಲಿಟಿ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಆಕಿ ಈ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡ್ಲು. ಸೊ ಇದಕ್ಕೆ 600, ಈ ಸ್ಯಾರಿಗೂ ಸಹಿತ 600 ಐತಿ. ಇನ್ನು ಇದು ಕಾಸ್ಟ್ಲಿ ಸೀರೆ ಅಂತ ಹೇಳಿದ್ನಲ್ಲ, ಇದು 1500 ಸ್ಯಾರಿಗೆ. ಆಕಿಂದ ನಮ್ಮ ತಂಗಿದು ಬರ್ತ್ಡೇಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಇದು ನಾನು ಆಕಿಗೆ ಕೊಟ್ಟಿದ್ದು 1500 ಇದೆ ಈ ಸ್ಯಾರಿಗೆ. ಎಲ್ಲರಿಗಿನ್ನ ಇದು ಹೈಯೆಸ್ಟ್. ಆಮೇಲೆ ಇದಕ್ಕೆ ಯಾವುದೋ ಹೇಳಿದ್ರು ಅವ್ರು ಶಾಪ್ನವ್ರು, ಯಾವುದೋ ಸೀರೆ ಅಂತ ಹೇಳಿದ್ರು, ಅಷ್ಟೊಂದು ನಂಗೆ ಮರ್ತು ಹೋಯ್ತು. ಇದಕ್ಕೆ ನಾನು 800 ಕೊಟ್ಟೀನಿ. ಇದು ಹೈಯೆಸ್ಟ್ ಅಂತ ಹೇಳಿದ್ನಲ್ಲ, ಇದಕ್ಕಿಂತ ಹೈಯೆಸ್ಟ್ ಅದು. ಇದಕ್ಕೆ ನಾನು 800 ಪೇ ಮಾಡೀನಿ. ಇದನ್ನು ತಗೋ ಅಂತಂದೆ, ಆಕಿ ವಲ್ಲ ಅಂತಂದ್ಲು. ಸೊ ಇರ್ಲಿ ಬಿಡ ಅಂತ ಹೇಳಿ ಬಿಟ್ಟೆ. ಇನ್ನು ಪೂನಂ ಸ್ಯಾರಿ, ಇದು ಅಂತೂ ಇದಕ್ಕೂ 750 ಅಲ್ಲ 800, ಇದು 780 ಈ ಸೀರೆಗೆ. ಆಲ್ಮೋಸ್ಟ್ ಇದು 800 ಈ ಸೀರೆಗೂ. ಸೊ ಇದಂತೂ ಭಾಳ ಚಂದ ಐತಿ ಸೀರೆ, ಭಾಳ ನೀಟ್ ಅನಿಸುತ್ತೆ ಉಟ್ಕೊಂಡಾಗ, ಎಷ್ಟು ಪಾರ್ಶ್ ಅನ್ಸುತ್ತೆ. ಸೊ ನಾನು ಕಾವೇರಿ ಬಾಗಲಕೋಟೆಯವ್ರ ಜೋಡಿ ಒಂದು ಫೋಟೋ ತೆಗೆಸ್ಕೊಂಡಿನಿ, ನಿಮ್ಗೆ ಅದನ್ನ ಮೇಲ್ಗಡೆ ಇಲ್ಲಿ ಹಾಕಿರ್ತೀನಿ, ನೋಡ್ರಿ ನೀವು. ಸೊ ಈ ಸೀರೆ ಭಾಳ ಚಂದ ಐತಿ ಸೀರೆ. ಸೊ ಇದಕ್ಕೂ ಸಹಿತ ಆಲ್ಮೋಸ್ಟ್ 820 ರೂಪೀಸ್ ಕಡಿಮೆ, 800 ಈ ಸೀರೆಗೂ. ಇನ್ನು ಇವಕ್ಕೆ 500, ಈಚ್ 500 ಇವು ಸೀರೆ. ನೀವು ನಂಬ್ತಿರೋ ಇಲ್ಲ, ವಿತ್ ಸ್ಟಿಚ್ ಬ್ಲೌಸ್, ಸ್ಟಿಚ್ ಮಾಡಿರುವಂಥ ಬ್ಲೌಸನ್ನ ಜಸ್ಟ್ 500ಗೆ ನಾನು 3 ಸೀರೆಗಳನ್ನು 1500 ರೂಪಾಯಿ ಕೊಟ್ಟಿರೋದು. 3 ಸೀರೆಗೂ ಸೇರಿ 1500 ರೂಪಾಯಿ ಈ ಸೀರೆಗೆ ನಾನು ಕೊಟ್ಟಿನಿ, ಜಸ್ಟ್ 500 ಈ ಸೀರೆಗೆ. ಸೊ ಇದೂ 500 ಸ್ಯಾರಿನೇ. ಇದ್ರದ್ದು ಇನ್ನೊಂದು ಕಲರ್, ಅದು 3 ಸೀರೆ ತಗೊಂಡಿವಿ. ಇದ್ರದ್ದು ಇನ್ನೊಂದು ಕಲರ್ ಸ್ಯಾರಿ, ಇನ್ನೊಂದು ಯಾವ ಕಲರ್ ಐತಿ ಮರ್ತೆ ನಾನು. ಎಲ್ಲ ಒಂಥರ ನೋಡಕ್ಕೆ ಸೇಮ್ ಅನ್ನಿಸ್ತಾವಲ್ಲ, ಮರ್ತು ಹೋದೆ ನಾನು ಯಾವ ಕಲರ್ ಐತೆ ಅಂತ ಹೇಳಿ. ಅದನ್ನ ನಮ್ಮ ಅಕ್ಕ ತಗೊಂಡು ಹೋಗಾಳ ಮನೆಗೆ, ಅವ್ರ ಊರಿಗೆ ತಗೊಂಡು ಹೋಗಾಳಕಿ. ಸೊ ಇದಿಷ್ಟಾಗಿತ್ತು ನನ್ನ ಆಷಾಢ ಸೇಲ್ ಅಂತಲೇ ಹೇಳ್ಬೋದು. ಆಷಾಢದೊಳಗನ ತಗೊಂಡಿನಿ, ಹಾಗಾಗಿ ಸೇಲ್ ಅಂತಲೇ ಹೇಳ್ತೀನಿ. ನಮ್ಮಲ್ಲಿ ನಾ ಹೇಳ್ತೀನಲ್ಲ, ನಾ ಏನು ಶಾಪ್ ಒಳಗೆ ಪರ್ಚೇಸ್ ಮಾಡಿನಲ್ಲ, ಆ ಶಾಪ್ ಒಳಗೆ ಯಾವಾಗ್ಲೂ ನಿಮ್ಗೆ ಆಫರ್ನಾಗ ಇದ್ದೇ ಇರ್ತಾವೆ. ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಒಳಗನ ನೀವು ಏನಾರು ಸೀರೆ ಹುಡ್ಕಾಡಕತ್ತಿದ್ರೆ ಬಿಜಾಪುರ ಒಳಗೆ, ಸೊ ನಿಮ್ಗೆ ಆ ಶಾಪ್ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು. ಚಂದ ಇರ್ತಾವೆ, ವೆರೈಟಿ ಇರ್ತಾವೆ. ಆಮೇಲೆ ನನಗೇನು ಕಾಸ್ಟ್ಲಿ ತೊಗೊಂಡು ಭಾಳ ದಿನ ಅದೇ ಕಾಸ್ಟ್ಲಿ ಐತಿ ಅಂತ ಹೇಳಿ ಅದನ್ನು ಬರೀ ಕಾಪಾಡ್ಕೊಂಡು ಹೋಗೋದ್ರೊಳಗನ ಟೈಮ್ ಹೋಗ್ಬಿಡ್ತೈತಿ ಹೊರತು ನಾವೇನು ಅದನ್ನು ಒಂದು ದಿನ ಉಡಂಗಿಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ, ಚೀಪ್ ಆ್ಯಂಡ್ ಬೆಸ್ಟ್ ಒಳಗನ ಹಿಂಗೆ ಉಟ್ಕೊಂಡ್ರೆ ಒಂದು 4-5 ಸಲ ಉಟ್ಕೊಂಡ್ರೆ ಬ್ಯಾಸಾಗಿರ್ಬೇಕು, ಆ ಥರ 4-5 ಸಲ ಉಟ್ಕೊಂಡು ಅದರದ್ದು ದುಡ್ಡು ಮುಟ್ಟಿರ್ಬೇಕು, ಆ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡು ಇದೇ ಥರ ನಾನು ಇಷ್ಟೇ ರೇಂಜ್ ಒಳಗೆ ನಾನು ಸೀರೆನ ಪರ್ಚೇಸ್ ಮಾಡ್ತೀನಿ. ಆಮೇಲೆ ನಾನು ಸೀರೆ ಉಡೋದನ್ನು ಭಾಳ ಕಡಿಮೆ, ಹಾಗಾಗಿನೇ ನಾನು ಸೀರೆನೂ ಸಹಿತ ಸ್ವಲ್ಪನೇ ತೊಗೊತೀನಿ. ಬಟ್ ಈ ಸತಿ ಏನಾಗೈತಿ, ನಾನು ಮದುವೆ ಆದಾಗಿಂತ ಇಲ್ಲಿ ತನಕ ನಂದು ರೀಸೈಕಲ್ ಮಾಡಿರಲೇ ಇಲ್ಲ ಸೀರೆದು. ಹಾಗಾಗಿನೇ ಇರ್ಲಿ ತೊಗೊಂಡ್ರೆ, ಎಲ್ಲ ಹಳಿವಾಗ ಭಾಳ ದಿನ ಆತಲ್ಲ, 9 ಇಯರ್ಸ್ ಆಯ್ತು ಹಳಿವಾಗ್ಯಾವ ಅಂತ ಹೇಳಿ ಈ ಸಲ ರೀಸೈಕಲ್ ಮಾಡಬೇಕು ಅಂತ ಹೇಳಿ ಈಗ ಇಷ್ಟೊಂದು ಸೀರೆಗಳನ್ನು ನಾನು ತಗೊಂಡೆ. ಸೊ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳ್ರಿ. ಸೀರೆ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಸ್ಯಾರಿ ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಾಡೀನಿ. ಎಲ್ಲ ಯೂಟ್ಯೂಬರ್ಸು ಅದೇ ಮಾಡತ್ತಾರಲ್ಲ ಅಂತೇಳಿ ಅನ್ಕೋಬೇಡ್ರಿ. ನನಗೆ ಭಾಳ ಆಸೆ ಆಗಿತ್ತು, ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನಾವಿರೋ ಜಾಗದೊಳಗೆ ಅಷ್ಟೊಂದೇನು ಪಬ್ಲಿಸಿಟಿ ಸಿಗಲ್ಲ, ಬೇಡ ನಾವು ಮನಿ ಶಿಫ್ಟ್ ಮಾಡ್ತೀವಲ್ಲ, ಸೊ ಆ ಟೈಮ್ ಒಳಗೆ ನಾನು ಈ ಥರ ಸೀರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡೀನಿ. ಸೊ ಈಗಂತೂ ಈಗ ಸದ್ಯಕ್ಕೆ ಅನ್ಕತನ ಇದ್ರ ಬಗ್ಗೆ ಇಲ್ಲ, ಬಟ್ ಅದು ಯೋಚನೆ ಅಂತೂ ಮಾಡಿ ಇಟ್ಕೊಂಡೀನಿ, ಇಲ್ಲ ಮಾಡಬೇಕಂತ ಹೇಳಿ. ಆಮೇಲೆ ಇನ್ನೊಂದು, ಗಂಡ ಹೆಂಡತಿ ನಡುವೆ ಕೂಸ್ ಬಡುವ ಅಂತಂತೇಳಿ ಇಬ್ರು ಯೂಟ್ಯೂಬರ್ಸಿಂದ ಅದೇನು ಜಗಳ ನಡೆಯಕತ್ತೈತಲ್ಲ, ಅದ್ರೊಳಗೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಮಾತಾಡುವಂಗಾಯ್ತು. ಸೊ ದಯವಿಟ್ಟು ನೀವು ನಿಮ್ದು ಏನೇನೇ ಡಿಫ್ರೆನ್ಸಸ್ ಇದ್ರು ಅದನ್ನು ನೀವೇ ಸಾರ್ಟ್ ಔಟ್ ಮಾಡ್ಕೊಂಡ್ರಿ. ಅದ್ರ ಹೊರತು ನೀವು ಅವ್ರ ರೀಜನಿಗೆ ಬೈಬೇಡ್ರಿ, ಅವರು ನಮ್ಮ ರೀಜನಿಗೆ ಬೈಯೋದು ಬೇಡ ಅಂತಲೇ ಹೇಳ್ತೀನಿ. ಯಾಕಂದ್ರೆ ನಾನು ಸಹಿತ ಉತ್ತರ ಕರ್ನಾಟಕದ ಹುಡುಗಿನಿ. ಹಂಗಾಗಿ ಯಾರೇ ಆಗಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿನ ಅಥವಾ ನಮ್ಮ ಸೈಡ್ ಭಾಗದವ್ರನ್ನ, ನಮ್ಮ ಭಾಗವನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ, ಅವ್ರದ್ದು ಅದನ್ನ ತೋರಿಸ್ರಿ ಇದನ್ನು ತೋರಿಸ್ರಿ ಅಂದ್ರೆ ಅದು ಸರಿಯೇನು ಬರಂಗಿಲ್ಲ. ದಯವಿಟ್ಟು ನೀವು ನಿಮ್ಮನ್ನ ಇಷ್ಟು ದಿನ ನಾವು ನೋಡ್ಕೊತೇನೆ ಬಂದೀವಿ, ಏನೋ ಒಂದು
ಈ ಲೆವೆಲ್ ಒಳಗ ನಿಮ್ಮನ್ನ ಇಟ್ಟಿರ್ತೀವಿ. ಸೊ ನೀವು ಅಲ್ಲೇ ಇರಕ್ಕೆ ಟ್ರೈ ಮಾಡ್ರಿ ಅಂತಾನೆ ಹೇಳ್ತಾ, ಸೊ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ನೋಡಾಕತ್ತಿರುವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ. ಸೊ ಇದೇ ತರ ನನಗೆ ಸಪೋರ್ಟ್ ಸಿಗ್ಲಿ. ಆಮೇಲೆ ನಂದು ವೆಯ್ಟ್ ಲಾಸ್ ಜರ್ನಿ ಒಳಗ ಮಿಸ್ಟೇಕ್ಸ್ ಅನ್ನ ಹಾಕಿನಿ, ಮತ್ತೆ ರೂಟೀನ್ ಹಾಕಿನಿ. ಆಮೇಲೆ ಹೆಲ್ದಿ ಸ್ನಾಕ್ಸ್ ಇಲ್ಲ ಹೆವಿ ಆಗಿ ಇಲ್ಲ, ನಾನು ಮಾರ್ಕೆಟ್ ಇಂದ ತಗೊಂಡ್ ಬಂದು ಸ್ಟೋರ್ ಮಾಡಿ ಆಮೇಲೆ ಅದು ಹೆವಿ ಹೆಲ್ದಿ ಸ್ನಾಕ್ಸ್ ಅಂತ ಹೇಳಿ ಅದೇನ್ ಇರಂಗಿಲ್ಲ. ಮನೆಯೊಳಗಿರೋದನ್ನ ನಾವು ಚಾಯ್ಸ್ ಇಸ್ ಅವರ್ಸ್ ಅಲ್ಲ. ಸೊ ನಾವೇನ್ ಚಾಯ್ಸ್ ಮಾಡ್ಕೊಂತೀವಿ ಅದ್ರ ಮೇಲೆನೆ ನಮ್ದು ವೆಯ್ಟ್ ಲಾಸ್ ನಿಂತಿರುತ್ತೆ, ವೆಯ್ಟ್ ಲಾಸ್ ಇಂದ. ಸೊ ಅದನ್ನ ಬಿಟ್ಟು ಈ ತರ ಸ್ನಾಕ್ಸ್ ತಿನ್ನೋ ಬದ್ಲಿ ಬೇರೆ ತರ ನಾವು ಸ್ನಾಕ್ಸ್ ತಿಂದ್ರೆ ಅಲ್ಲಿ ವೇಟ್ ಗೇನ್ ಆಗೇ ಆಗುತ್ತೆ. ಸೊ ಹೆಲ್ದಿ ಸ್ನಾಕ್ಸ್ ಅನ್ನ ನಾವೇ ಡಿಸೈಡ್ ಮಾಡಿ ನಮ್ಮ ಮನೆಯೊಳಗ ನಾವು ಇಟ್ಕೋಬಹುದು. ಇದನ್ನ ಇಲ್ಲ ಅಂತದೇ ತಿನ್ಬೇಕು ಇಂಥದ್ದೇ ತಿನ್ಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಇದನ್ನೇ ತಿನ್ಬೇಕು ಇದೇ ಇಲ್ಲ ಅಂತ ಏನಿಲ್ಲ. ಇರೋದ್ರೊಳಗನ ಹೆಲ್ದಿ ಆಗಿರೋದನ್ನ ನಾವು ಚೂಸ್ ಮಾಡೋಣ ಅಂತಂದು ಹೇಳಿ, ಸೊ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.